ಪ್ಯಾಕೆಟ್‌ಗಳಲ್ಲಿ ಸಿಗುವ ಬ್ರಿಟಾನಿಯಾ ಫ್ರೂಟ್ ಕೇಕನ್ನು ಮೊಟ್ಟೆ ಮತ್ತು ಓವನನ್ನು ಬಳಸದೆ ಹೈಜೀನ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಮಾಡೋದು ಕೂಡ ತುಂಬ ಸುಲಭ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಚಾನಲ್‌ನ ಹೊಸದಾಗಿ ನೋಡ್ತಾ ಇದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ. ಬೌಲಿಗೆ 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಪುಡಿ ಮಾಡ್ಕೊಂಡಿರುವಂಥ ಸಕ್ಕರೆ, 1/4 ಕಪ್ಪಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಳಿ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬದಲಿಗೆ ನೀವು ತುಪ್ಪ ಅಥವಾ ಬೆಣ್ಣೆ ಕೂಡ ಬಳಸ್ಕೊಳ್ಬೋದು. ಸ್ಟೇನರನ್ನು ಇಟ್ಕೊಂಡ್ಬಿಟ್ಟು 2 ಕಪ್ಪಷ್ಟು ಮೈದಾನ ಹಾಕ್ಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ. ನೀವು ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟಿನಿಂದ ಕೂಡ ಈ ಕೇಕನ್ನು ಮಾಡ್ಕೊಳ್ಬೋದು. ಆದರೆ ಹೊರಗಡೆ ಥರ ಟೇಸ್ಟ್ ಬರಬೇಕಂದ್ರೆ ನೀವು ಮೈದಾ ಹಿಟ್ಟನ್ನೇ ಬಳಸ್ಕೊಳ್ಳಿ. ಸರಿಯಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಮೆಷರ್ಮೆಂಟನ್ನು ಹಾಕ್ಕೊಂಡ್ರೆ ಸರಿಯಾಗಿ ಕೇಕ್ ಬರುತ್ತೆ. ನೋಡಿ, ಈಗ ಒಂದೇ ಡೈರೆಕ್ಷನ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕ್ಕೊಂಡ್ರೆ ಗಂಟಾಗೋದಿಲ್ಲ ಮತ್ತು ಸ್ಪಾಂಜಿಯಾಗಿ ಕೇಕ್ ಬರುತ್ತೆ. ಇದನ್ನು ಈ ರೀತಿ ಸರಿಯಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಟ್ಟು ರಿಬ್ಬಿನ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ 1/4 ಕಪ್ಪಷ್ಟು ಟೂಟಿ ಫ್ರೂಟಿಯನ್ನು ಹಾಕ್ಕೋತಾ ಇದ್ದೀನಿ. ನೀವು ಪ್ಲೇನ್ ಆಗಿ ಕೂಡ ಕೇಕನ್ನು ಮಾಡ್ಕೊಳ್ಬೋದು. ಫ್ರೂಟ್ ಕೇಕನ್ನು ಮಾಡ್ಕೋತಾ ಇದ್ದೀನಿ, ಅದಕ್ಕಾಗಿ ಟೂಟಿ ಫ್ರೂಟಿಯನ್ನು ಬಳಸ್ತಾ ಇದ್ದೀನಿ. 1/4 ಕಪ್ಪಷ್ಟು ಟೂಟಿ ಫ್ರೂಟಿಯನ್ನು ಬೌಲಿಗೆ ಹಾಕ್ಕೊಂಡ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ನಾವು ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟಿನೊಳಗೆ ಹಾಕಿದಾಗ ಅಂಟ್ಕೊಳ್ಳೋದಿಲ್ಲ. ನಾನು ಈ ಕೇಕನ್ನು ಮಾಡೋದಕ್ಕೆ ಬಳಸಿರುವಂತಹ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಆನ್ಲೈನ್ ಏನಾದರೂ ಪರ್ಚೇಸ್ ಮಾಡ್ಕೊಳ್ತೀರಾ ಅಂದರೆ ಲಿಂಕನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಬಹುದು. ಈಗ ಟೂಟಿ ಫ್ರೂಟಿಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ರಿಬ್ಬಿನ್ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿರಬೇಕು. ಈ ಥರ ಶೇಪ್ನಲ್ಲಿರುವಂಥ ಟಿನ್ನಿಗೆ ಎಣ್ಣೆ ಮತ್ತು ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಗ್ರೀಸ್ ಮಾಡ್ಕೊಂಡಿದ್ದೀನಿ. ನೀವು ರೌಂಡ್ ಶೇಪ್ನಲ್ಲಿ ಅಥವಾ ಸ್ಕ್ವೇರ್ ಶೇಪ್ನಲ್ಲಿರುವಂಥ ಟಿನ್ನನ್ನು ಬಳಸ್ಕೊಳ್ಬೋದು ಕೇಕನ್ನು ಬೇಕ್ ಮಾಡೋದಕ್ಕೆ. 1/4 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಹಿಟ್ಟು ಗಟ್ಟಿ ಅನ್ನಿಸಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಈ ರಿಬ್ಬಿನ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ನಿಮ್ಮ ಹತ್ರ ಟಿನ್ ಇಲ್ಲ ಅಂದರೆ ನೀವು ಮನೆಯಲ್ಲಿರುವಂತಹ ಯಾವುದಾದ್ರೂ ಸ್ಟೀಲ್ ಬಾಕ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಕೇಕನ್ನು ಬೇಕ್ ಮಾಡ್ಕೊಳ್ಬಹುದು. ಈ ರೀತಿ ರಿಬ್ಬಿನ್ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿರಬೇಕು. ಈಗ ರೆಡಿ ಮಾಡ್ಕೊಂಡಿರುವಂತಹ ಟಿನ್ನಿಗೆ ಈ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಒಂದೆರಡು ಸಲ ಟ್ಯಾಪ್ ಮಾಡ್ಕೊಳ್ಳಿ. ಏರ್ ಬಬಲ್ಸ್ ಏನಾದರೂ ಇದ್ದರೆ ಹೋಗಿಬಿಡುತ್ತೆ, ಸರಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಹಾಕ್ಕೋತಾ ಇದ್ದೀನಿ, ಸರಿಯಾಗಿ ಕಾಣುತ್ತೆ. ನಾನಿಲ್ಲಿ ಈ ಪ್ಯಾನನ್ನು 10 ನಿಮಿಷ ಮೊದಲೇ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೆ. ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ಕೆಳಗಡೆ ನಾನು ಉಪ್ಪನ್ನು ಹಾಕ್ಕೊಂಡಿಲ್ಲ. ಪಾತ್ರೆ ಕೆಟ್ಟು ಹೋಗುತ್ತೆ ಅನ್ನೋರು ಉಪ್ಪನ್ನು ಹಾಕ್ಕೊಳ್ಬೋದು. ನೀವು ಈ ಕೇಕನ್ನು ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ನಿಧಾನವಾಗಿ ರೆಡಿ ಮಾಡ್ಕೊಂಡಿರುವಂಥ ಟಿನ್ನನ್ನು ಇಟ್ಕೊಳ್ಳಿ. ಬಿಸಿಯಾಗಿರುತ್ತೆ ಪ್ಯಾನ್. ಮೇಲ್ಗಡೆಯಿಂದ ಮುಚ್ಚಳನ ಮುಚ್ಚಿಬಿಟ್ಟು 25ರಿಂದ 30 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ನೀವು ಈ ಕೇಕನ್ನು ಓವನ್ನಲ್ಲಿಯೂ ಕೂಡ ಬೇಕ್ ಮಾಡ್ಕೊಳ್ಬೋದು. ಕುಕ್ಕರ್ನಲ್ಲಿ ಬೇಕ್ ಮಾಡ್ಕೊಳ್ತೀರಾ ಅಂದರೆ ರಬ್ಬರ್ ಮತ್ತು ಸೀಟಿಯನ್ನು ತೆಕ್ಕೊಂಡ್ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು 25ರಿಂದ 30 ನಿಮಿಷ ಬೇಯಿಸ್ಕೊಳ್ಳಿ. 25 ನಿಮಿಷ ಆಗಿದ್ಮೇಲೆ ಒಂದ್ಸಲ ಇದನ್ನು ಚೆಕ್ ಮಾಡ್ಕೊಳ್ಳಿ. ಈಗ 25 ನಿಮಿಷ ಆಗಿದ್ಮೇಲೆ ಚೆಕ್ ಮಾಡ್ಕೊತಾ ಇದ್ದೀನಿ. ಟೂತ್ಪಿಕ್ಕಿಂದ ಅಥವಾ ಚಾಕುವಿನಿಂದ ಈ ಥರ ಚುಚ್ಚಿ ನೋಡಿದಾಗ ಕ್ಲೀನಾಗಿ ಬರಬೇಕು. ಕ್ಲೀನಾಗಿ ಬಂದಿಲ್ಲ, ಹಿಟ್ಟು ಹತ್ಕೊಳ್ತಾ ಇದೆ ಅಂದರೆ ಇನ್ನೊಂದ್ಸಲ 5 ನಿಮಿಷ ನೀವು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗಿದ್ಮೇಲೆ ತೆಕ್ಕೋತಾ ಇದ್ದೀನಿ. ಕೇಕನ್ನು ಪೂರ್ತಿಯಾಗಿ ತಣ್ಣಗಾಗಿದ್ಮೇಲೆ ತೆಕ್ಕೊಳ್ಬೇಕು, ಇಲ್ಲಾಂದರೆ ಬಿಸಿ ಇದ್ದಾಗ ಮುರಿದೋಗ್ಬಿಡುತ್ತೆ. ಈಗ ಇದನ್ನು ಚಾಕುವಿನಿಂದ ಸೈಡ್ಸನ್ನು ಬಿಚ್ಕೊಂಡ್ಬಿಟ್ಟು ಈ ಥರ ಟ್ಯಾಪ್ ಮಾಡ್ಕೊಳ್ಳಿ, ಬಂದುಬಿಡುತ್ತೆ. ನೋಡಿ, ಹಿಂದ್ಗಡೆಯಿಂದ ಕೂಡ ಎಷ್ಟು ಚೆನ್ನಾಗಿ ಕಲರ್ ಮತ್ತು ಟೆಕ್ಸ್ಚರ್ ಬಂದಿದೆ ಅಂತ. ತುಂಬಾ ಸಾಫ್ಟ್ ಸ್ಪಾಂಜಿಯಾಗಿ ಈ ಕೇಕ್ ರೆಡಿ ಆಗುತ್ತೆ. ನಾನು ಈ ಕೇಕನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಕಟ್ ಮಾಡುವಾಗನೂ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹೊರಗಡೆಯ ಪ್ಯಾಕೆಟ್ ಫುಡ್ಗಳನ್ನು ಕೊಡೋ ಬದಲಿಗೆ ಮನೆಯಲ್ಲಿ ಹೆಲ್ದಿ ಮತ್ತು ಹೈಜೀನ್ ಆಗಿ ಈ ರೀತಿ ಟೂಟಿ ಫ್ರೂಟಿ ಕೇಕನ್ನು ಮಾಡ್ಕೊಳ್ಳಿ. ನೀವು ಮೈದಾ ಹಿಟ್ಟನ್ನು ಬಳಸಲ್ಲ ಅಂದರೆ ಗೋಧಿ ಹಿಟ್ಟಿನಿಂದ ಕೂಡ ಈ ಕೇಕನ್ನು ಮಾಡ್ಕೊಳ್ಬಹುದು. ತುಂಬಾ ಸಾಫ್ಟ್ ಸ್ಪಾಂಜಿಯಾಗಿ ಬರುತ್ತೆ. ಹಿಂದ್ಗಡೆಯಿಂದ ಕೂಡ ಕಲರ್ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.